ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮದಲ್ಲಿರುವ ದಲಿತ ಸಮುದಾಯದ ಜನತೆಯ ರಸ್ತೆ ಸಮಸ್ಯೆಯನ್ನು ಬಗೆಹರಿಸುವಂತೆ ಜೋಯಿಡಾದಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಆರ್.ವಿ. ದೇಶಪಾಂಡೆ. ಜೋಯಿಡಾ ತಾಲೂಕಿನ ಪ್ರಧಾನಿ ಗ್ರಾಮದಲ್ಲಿ ದಲಿತ ಸಮುದಾಯದ ಜನರೇ ಇರುವ ಪ್ರದೇಶದಲ್ಲಿ ರಸ್ತೆ ಸಮಸ್ಯೆ ಎದುರಾಗಿದ್ದು, ಕಳೆದ 60-70 ವರ್ಷಗಳಿಂದಿದ್ದ ರಸ್ತೆಯನ್ನು ಈಗ ಏಕಾಏಕಿ ಬಂದ್ ಮಾಡುವುದು ಸರಿಯಾದ ಕ್ರಮವಲ್ಲ. ಈ ನಿಟ್ಟಿನಲ್ಲಿ ದಲಿತ ಸಮುದಾಯಕ್ಕೆ ಬಹುದೊಡ್ಡ ಸಮಸ್ಯೆಯಾಗಿರುವ ರಸ್ತೆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ನೀಡಿದರು. ಅವರು ಇಂದು ಮಂಗಳವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಜೋಯಿಡಾದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಹಾಗೂ PSI ಮಹೇಶ್ ಮಾಳಿ ಅವರಿಗೆ ದಲಿತ ಸಮುದಾಯಕ್ಕೆ ಸಮಸ್ಯೆಯಾಗಿರುವ ಈ ರಸ್ತೆ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಸ್ಪಷ್ಟ ಸೂಚನೆಯನ್ನು ನೀಡಿದರು. With the knowledge, if somebody uses a property belongs to you for more than 12 years, they become the owners. This is adverse possession law. ಹಾಗಾಗಿ ಜನ 10, 20, 30, 40 ವರ್ಷದಿಂದ ರಸ್ತೆ ಉಪಯೋಗ ಮಾಡ್ತಾ ಇದ್ದಾರೆ. ಯು ಕಾಂಟ್ ಸ್ಟಾಪ್ ದೆಮ್. ಅವ್ರು ಬರ್ಬಿಡಿದೆ. ಅವ್ರು ಹೇಳೋದಲ್ರಿ, ಪೊಲೀಸ್ ಸಿಪಾಯಿ ಬರೀಲಿ ತಾನಾಜಿ ನಿಜ ಅದೇ ತಪ್ಪಲ್ಲ, ನಿಜ ಅವ ಮಾಡಿದ. ಅವ ಈಗ ಸ್ಟಾಪ್ ಮಾಡ್ತಾ ಇದ್ದಾನೆ. ಈಗ ಅವು ಮಾಡೋಕ್ಕಾಗೋದಿಲ್ಲ. किती वर्षाचे उद्योग करतात? 60-70 ವರ್ಷದ ಉಪಯೋಗ ಮಾಡ್ತಾರೆ ಇವರು. ಈಗೇನು ಅವ್ರು ಪ್ರಾಪರ್ಟಿ ದರ ಹೆಚ್ಚಾಗಿರ್ಬೋದು. ಪಾಪ ಅವ್ನಿಗೆ ತಪ್ಪಂತ ನಾ ಹೇಳಿದ್ರು, ಅವ್ರ ಜಾಗ ಇದೆ, ನಾನು ಅದೇ ಮಾಡ್ತಿದ್ದೆ. ಆದರೆ ಅವ್ನಿಗೆ ಅಧಿಕಾರ ಇಲ್ಲ. ತಹಶೀಲ್ದಾರ್ ಹೇಳಿದರೆ ಇವ್ರಿಗೆಲ್ಲ ಅಡ್ಡ ಹಾಕಿದರೆ ಅಧಿಕ ಪರಿಷ್ಠ ಜಾತಿ ಜನ ಗೊತ್ತಲ್ಲ, ಅವ್ರು ತೊಂದರೆ ಆಗಬಾರ್ದು. ರಸ್ತೆಯಲ್ಲಿ ಅವ್ರು ಹೋಗಬೇಕು, ಅವ್ರು ಪ್ರೊಟೆಕ್ಟ್ ಮಾಡಿ ತಿಳಿಸಿ ಹೇಳಿ.